ಸ್ಪ್ರೇ ಮಾಡಿಂದ ಟಂಚಿಂಗ್ ಮಾಡಿಂದ ಗಿಡ ಕಲ್ಲು ಸುಮ್ಮನೆ ಚೇಂಜ್ ಆಗಿದೆ. ಎಲ್ಲಿ ಆಗಿದೆ ಆ ಉದ್ದೇಶಕ್ಕೆ ಮತ್ತೆ ನಾನು ನಿಮ್ಗೆ ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು. ಇಲ್ಲಿ ಒಬ್ಬರನ್ನ ರೈತರನ್ನ ಸಂದರ್ಶನ ಮಾಡಕ್ ಬಂದೀವಿ. ಇಲ್ಲಿ ಒಬ್ಬರಿಗೆ ಅಡಿಕೆಗೆ ಔಷಧಿ ಕೊಟ್ಟಿದ್ವಿ. 2 ತಿಂಗಳಿಂದ ಕೆರನ್ ಆರ್ಗಾನಿಕ್ ಪ್ರಾಡಕ್ಟ್ ಆದ ಟ್ರಂಚಿಂಗ್ ಸ್ಪ್ರೇಗಳನ್ನ ಕೊಟ್ಟಿದ್ವಿ. ಒಬ್ಬ ರೈತರಿಗೆ ರಿಸಲ್ಟ್ ಬಂದಿರೋದನ್ನ ಅವ್ರ ಬಾಯಲ್ಲಿ ಕೇಳಂದ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಜವಾನ್ ಸಾಬ್ ಒಪ್ಪಂದ. ಸರ್, ಇಲ್ಲಿ ಹಾವೇರಿಯಿಂದ ಎಷ್ಟು ದೂರ ಆಗುತ್ತೆ ಸರ್? ಹಾವೇರಿಯಿಂದ 5 ಕಿಲೋಮೀಟರ್. ಹಾವೇರಿ ಇದು ಚಿಕ್ಕನಹಳ್ಳಿ ಗ್ರಾಮ, ಹಾವೇರಿ ತಾಲೂಕು, ಹಾವೇರಿ ಡಿಸ್ಟ್ರಿಕ್ಟ್. ಸರ್, ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರಿ ಸರ್. ಯಾವ ರೀತಿ ನಿಮಗೆ ಏನು ಅನಿಸ್ತು? ನಾನು ಸುಮಾರು 2 ತಿಂಗಳ ಹಿಂದೆ ಸ್ಪ್ರೇ ಮತ್ತು ಡ್ರೆನ್ಸಿಂಗ್ ಎರಡೂ ಮಾಡಿದ್ದೆ. ಈ ಸ್ಪ್ರೇ ಮತ್ತು ಡ್ರೆನ್ಸಿಂಗ್ ಮಾಡಿಂದ ಗಿಡಗಳು ತುಂಬಾ ಸ್ವಲ್ಪ ಆರೋಗ್ಯವಾಗಿ ಕಪ್ಪಾಗಿ ಇದೆ. ಅದರಲ್ಲಿ ಪಪ್ಪಾಯಿ ಕೂಡ ಇತ್ತು, ಅದು ಕೂಡ ಎಲೆ ಚುಕ್ಕಿ ರೋಗ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಪಪ್ಪಾಳಿ ಕೂಡ ಒಳ್ಳೆ ಆರೋಗ್ಯವಾಗಿ ಬೆಳೀತಾ ಇದೆ. ಈಗ ನೀವು ಅಡಿಕೆ ಕರ್ಸ್ಕೊಂಡಿದ್ರಿ, ಅದ್ರ ಜೊತೆಗೆ ಪಪ್ಪಾಯಿಗೂ ನೀವು ಸ್ಪ್ರೇ ಮಾಡಿದ್ರಿ ಟ್ರೆಂಚಿಂಗ್ ಬಿಟ್ಟು. ಪಪ್ಪಾಯಿ ಕೂಡ ಚೆನ್ನಾಗಿದೆ. ಈಗ ಪಪ್ಪಾಯಿ ಕೂಡ ಆರೋಗ್ಯವಾಗಿದೆ. ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್, ಕಿರಾನ್ ನಲ್ಲಿ ಈ ಇದರಲ್ಲಿ ಒಳ್ಳೆ ಒಂದು ರಿಸಲ್ಟ್ ಇದೆ. ನಾನು ಸುಮಾರು 2 ತಿಂಗಳಿಂದ ಸ್ಪ್ರೇ ಗಿಡ ಎಲ್ಲ ಸ್ವಲ್ಪ ಹಳದಿ ಮುಖಕ್ಕೆ ತೆಗಿತ್ತು. ಈ ಸ್ಪ್ರೇ ಮಾಡಿಂದ 1 ತಿಂಗಳದಂಗ್ಲೆ ಗಿಡ ತುಂಬಾ ನಳಿನಾಸ್ತಾ ಇಲ್ಲ ಹಸರಾಗಿ. ಪಪ್ಪಾಳಿ ಕೂಡ ಮತ್ತೆ ಅಡಿಕೆ ಕೂಡ. ಇದನ್ನ ಮಾಡಕ್ಕೆ ಮುಂಚಿತವಾಗಿ ನಿಮ್ಗೆ ಏನ್ ಅನ್ಸಿತ್ತು ಸರ್? ಮಾಡ್ಬೇಕು ಹೆಂಗೆ ಅಂತ ಹೇಳಿ ನಾನು ಒಂದು ಯೂಟ್ಯೂಬ್ ನಲ್ಲಿ ನಿಮ್ಮ ಕೆರನ್ ಕಂಪ್ನಿ ವಿಡಿಯೋ ನೋಡಿದ್ದೆ. ಆಮೇಲೆ ಅಲ್ಲಿ ಆ ನಂಬರ್ ತಗೊಂಡೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಮತ್ತೆ ಆ ಪ್ರಕಾರ ನೀವು ಕೊಟ್ಟಿದ್ದೇನೆಲ್ಲ ಡ್ರೆಂಚಿಂಗ್ ಮತ್ತೆ ಸ್ಪ್ರೇ ಮಾಡಿದ ನಂತರ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳ್ತೇನೆ. ಬಳಕೆ ಮಾಡಿದ್ರೆ ತಕ್ಕ ಮಟ್ಟಿಗೆ ನಿಮ್ಗೆ ಈಗ ಪರವಾಗಿಲ್ಲ, ನಿಮಗೆ ತೃಪ್ತಿ ಇದೆ. ಮುಂದೆ ಬರ್ಬೋದನ್ನ ನಿರೀಕ್ಷೆ ಇಟ್ಕೊಂಡಿರಿ? ನಿರೀಕ್ಷೆ ಇದರಿಂದ ಒಳ್ಳೆ ಒಂದು ರಿಸಲ್ಟ್ ಬರ್ಬೋದಂತ ಮಾಡಿದ್ವಿ. ಯಾಕಂದ್ರೆ ಈಗ ಅಸಲೇ ಸ್ಪ್ರೇ ಮಾಡಿಂದ ಟಂಚಿಂಗ್ ಮಾಡಿಂದ ಗಿಡ ಕಲ್ಲು ಸುಮ್ಮನೆ ಚೇಂಜ್ ಆಗಿದೆ. ಎಲ್ಲಿ ಆಗಿದೆ ಆ ಉದ್ದೇಶಕ್ಕೆ ಮತ್ತೆ ನಾನು ನಿಮ್ಗೆ ಒಂಬಳೆ ಬಂದಿರೋದು ಕೂಡ ನಿಮ್ಗೆ ಓಪನ್ ಆಗಿರೋದು. ಈಗ ಇಂಥ ಗಿಡದಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ, ಈ ತರದ ಗಿಡದ ಒಳಗಡೆಗೆ 2 ವರ್ಷದ ಗಿಡದಲ್ಲಿ ಫಸಲು ನಿಲ್ಲಲ್ಲ, ನೀವು ಒಣಗೋಗುತ್ತೆ, ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಕಳೆದ 3 ದಿನಗಳಿಂದನೂ ಅವರು ನಮ್ಮನ್ನ ಬಾರಪ್ಪ ನೆಕ್ಸ್ಟ್ ಏನ್ ಬೇಕು ಇದಕ್ಕೆ ನೋಡ್ಬಿಟ್ಟು ಹೋಗಿ ನಮ್ಗೆ ರಿಸಲ್ಟ್ ಬಂದಿದೆ. ಮತ್ತು ಸೆಕೆಂಡು ಮತ್ತೆ ಏನು ಇದಕ್ಕೆ ಇದೇನು ಇದು ಕೂಡ ಪಪ್ಪಾಯಿ ಕೂಡ ನಮಗೆ ಔಷಧಿ ಬೇಕಾಗಿದೆ, ಅದಕ್ಕೂ ಕೂಡ ನಮಗೆ ಸ್ಪ್ರೇಗಳು ಕೊಟ್ಟು ಹೋಗಂತಂದು ಹೇಳಿ ಸರ್ ಕರೆಸಿದ್ರೆ ಹೊತ್ತು ಅವ್ರಿಗೆ ಸೆಕೆಂಡ್ ಡೋಸನ್ನು ಕೊಡಕ್ಕೆ ಬಂದಿದ್ವಿ. ಮತ್ತು ಸೆಕೆಂಡು ನಿಮಗೆ ಇಲ್ಲಿಂದ 2-3 ತಿಂಗಳು ಬಿಟ್ಟು ಮತ್ತೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮತ್ತೆ ಸೆಕೆಂಡ್ ವಿಡಿಯೋದ ಒಳಗಡೆ ನೋಡನ್ರಿ. ಅಲ್ಲಿವರೆಗೂ ಕಾಯ್ತೀರಿ ಅಂತ ಅನ್ಕೊಂತೀನಿ. ನಮಸ್ತೆ.